ನಮಸ್ಕಾರ. ಸದಾನಂದ ಭಾವನೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ರಾಜ್ಯದ ರಾಜಕಾರಣಿಗಳು ಅಥವಾ ನಮ್ಮ ಜಿಲ್ಲೆಯ ರಾಜಕಾರಣಿಗಳು ದುಡ್ಡನ್ನು ಎಲ್ಲೆಲ್ಲಿ ಇಟ್ಟಿದ್ದಾರೆ ಅಂದರೆ ತಮ್ಮ ಕೋಆಪರೇಟಿವ್ ಸೊಸೈಟಿಗಳಲ್ಲಿ, ಸೌಹಾರ್ದ ಸಹಕಾರಿಗಳಲ್ಲಿ. ತಮಗೆಲ್ಲ ಗೊತ್ತಿದೆ, ಪ್ರಭಾಕರ್ ಕೋರೆ ಕೋಆಪರೇಟಿವ್ ಸೌಹಾರ್ದ ಸಹಕಾರಿ ಅಲ್ಲಿ ಕೋಟ್ಯಾಂತರ ಹಣ ಇಟ್ಟಿದ್ದಾರೆ. ಇಲ್ಲಿ ಬೇನಾಮಿ ರಾಜಕಾರಣಿಗಳು ಕೂಡ ಹಣವನ್ನು ಇಟ್ಟಿದ್ದಾರೆ. ಬಿ ಜೆ ಪಿಯವರು, ಕಾಂಗ್ರೆಸ್ ಅವರು ಇಲ್ಲಿ ಬೇನಾಮಿನ ಸಾಕಷ್ಟು ಬ್ಲ್ಯಾಕ್ ಮನಿ ಇಲ್ಲೇ ಇಟ್ಟಿದ್ದಾರೆ. ಅದನ್ನು ಇವರು ಡಿಪಾಸಿಟ್ ಅಂತ ತೋರಿಸ್ತಾರೆ. ಇದು ಡಿಪಾಸಿಟ್ ಅಲ್ಲ, ಇದೊಂದು ಕಳ್ಳ ಹಣ, ಬ್ಲ್ಯಾಕ್ ಮನಿ ಇದೆ. ಅದೇ ರೀತಿ ರಾಣಿ ಚೆನ್ನಮ್ಮ ಕೋಆಪರೇಟಿವ್ ಬ್ಯಾಂಕ್ ಇವರು ಒಡೆತನದಲ್ಲಿದೆ. 20 ವರ್ಷ ಆಶಾ ತಾಯಿ ಕೋರಣೆ ಇದ್ದರು. ಈಗ ಮಗಳು ಬಂದಿದ್ದಾರೆ, ಪ್ರೀತಿ ದೊಡ್ಡವಾಡ. ಇಲ್ಲೂ ಕೂಡ ಕೋಟ್ಯಾಂತರ ರೂಪಾಯಿ ಇದೆ. 5,000 ಅಲ್ಲ, 10,000 ಅಲ್ಲ, ಅದು ನಿಲುಕಲಬಾರದ ದುಡ್ಡಿದೆ. ವಿದೇಶದಲ್ಲಿ ಆಮೇಲೆ ಹೇಳ್ತೇವೆ ಎಷ್ಟೆಷ್ಟು ಎಲ್ಲೆಲ್ಲಿ ಮಾಡ್ಯಾರ ಅಂತ. ಅದರ ಸ್ವದೇಶದಲ್ಲಿ ಇಷ್ಟೊಂದು ಇಟ್ಕೊಂಡು ಹಣವನ್ನು ಮಾಡ್ತಾಯಿದ್ರೆ, ಬ್ಲ್ಯಾಕ್ ಮನಿ ವೈಟ್ ಮಾಡ್ತಾಯಿದ್ರೆ ಯಾರಿಗೆ ಗೊತ್ತೇ ಇಲ್ಲ. ಯಾರು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಸ್ವಿಮ್ಮಿಂಗ್ ಪೂಲ್ದಲ್ಲಿದ್ದಾರೆ, ಅವೆಲ್ಲ ಮೀನುಗಳು ಬಚಾವಾಗ್ತಾ ಇದ್ದಾವೆ, ತಿಮಿಂಗಲಗಳು ಬಚಾವಾಗ್ತಾಯಿದೆ. ತಮಗೆಲ್ಲ ಗೊತ್ತಿದೆ. ಬಿ ಜೆ ಪಿ ಕೋಟ್ಯಾಂತರ ಹಣವನ್ನು ಮಾಡಿದ್ದಾರೆ, ಬೇನಾಮಿ ಹಣವನ್ನು ಮಾಡಿದ್ದಾರೆ. ಅದರ ನಿಮಗೆ ಅನಿಸ್ತೈತಿ ಕೋಆಪರೇಟಿವ್ ಸೊಸೈಟಿ ಯುವಕರಿಗಾಗಿ ಉದ್ಯೋಗ ಕೊಡಲಿಕ್ಕೆ, ನಂತರ ರೈತರಿಗಾಗಿ, ಕಾರ್ಮಿಕರಿಗಾಗಿ, ಈ ಥರ ಎಲ್ಲ ಜನಾಂಗಕ್ಕಾಗಿ ತೆಗೆದಾರೆ. ಇಲ್ಲ, ಅದು ಶುದ್ಧ ಸುಳ್ಳು. ಇನ್ನು ಬೀರೇಶ್ವರ ಕೋಆಪರೇಟಿವ್ ಸೊಸೈಟಿ ಅದು ಅನ್ನಸಾಬ್ ಜೊಲ್ಲೆ, ಅದರ ಸಿಕ್ಕಿ ಹಾಕ್ಕೊಂಡ್ರೆ ಇವರು ಸಿಕ್ಕಿ ಹಾಕ್ಕೊಳ್ಳೋದಿಲ್ಲ. ಯಾಕಂದ್ರೆ ಚೇರ್ಮನ್ ಇವರಿಲ್ಲ, ಡೈರೆಕ್ಟ್ರ್ ಇವರಿಲ್ಲ, ಕೇವಲ ಒಬ್ಬ ನಿರ್ದೇಶಕ ಅಷ್ಟೇ. ಒಂದು ಸ್ಥಾನ ಸಿಕ್ಕಿ ಹಾಕ್ಕೊಂಡ್ರೆ ಚೇರ್ಮನ್ ಸಿಕ್ಕಿ ಹಾಕ್ಕೊಳ್ತಾನೆ. ಆದರೆ ಅಲ್ಲಿ ಕೂಡ ಬಿ ಜೆ ಪಿಯವರ ಬೇನಾಮಿನ ದೊಡ್ಡ ಪ್ರಮಾಣದಲ್ಲಿದೆ. ಅದು ಹೇಳೋರಿಲ್ಲ, ಕೇಳೋರಿಲ್ಲ. 5,000 ಕೋಟಿ 10,000 ಕೋಟಿ ಡಿಪಾಸಿಟ್ ಇದೆ ಅಂತ ಹೇಳ್ತಾರೆ. 4,000 ಕೋಟಿ ಏನೋ ಡಿಪಾಸಿಟ್ ಇದೆ ಅಂತೆ ಮೊನ್ನೆ ಹೇಳಿದ್ದಾರೆ ಅವರು. ಅಂದರೆ ಡಿಪಾಸಿಟ್ ಎಲ್ಲಿಂದ ಬಂತು? ಸಾರ್ವಜನಿಕದಲ್ಲ. ಏನು ಉದ್ಯೋಗಪತಿಗಳಿದ್ದಾರೆ. ಉದ್ಯೋಗಪತಿಗಳಂದರೆ ಯಾರು? ಇದೇ MLAಗಳು ಮತ್ತು MP ಗಳು ಬೇನಾಮಿ ಹೆಸರಲ್ಲಿ ಉದ್ಯೋಗಗಳನ್ನು ಮಾಡ್ತಾಯಿದ್ದಾರೆ. ಸಕ್ಕರೆ ಫ್ಯಾಕ್ಟ್ರಿ ತೆಗೆದವರು ಯಾರು? ಇವರೇ. ಅಲ್ಲಿ ಕೂಡ ಬೇನಾಮಿ ಆಸ್ತಿ ಸಾಕಷ್ಟಿದೆ. ಅದು ಅಲ್ಲದೆ ಅನೇಕರು ಇದೇ ರೀತಿ ವ್ಯವಹಾರವನ್ನು ಮಾಡ್ತಾರೆ. ನಿಮಗೆ ಅನಿಸುತ್ತೆ ಇಲ್ಲಿ ಸಾರ್ವಜನಿಕರ ಪರವಾಗಿದ್ದಾರೆ, ಗ್ರಾಹಕರ ಒಂದು ಸಂಕಟಗಳಿಗೆ ಸ್ಪಂದಿಸ್ತಾ ಇದ್ದಾರೆ ಅಂತ. ಇಲ್ಲವೇ ಇಲ್ಲ. ಇಲ್ಲಿ BSY ಹಿಡ್ಕೊಂಡು, ಅಮಿತ್ ಶಾ ಹಿಡ್ಕೊಂಡು ಎಲ್ಲರ ದುಡ್ಡು ಇಲ್ಲಿ ಬೀರೇಶ್ವರ ಸಹಕಾರಿ ಬ್ಯಾಂಕ್ದಲ್ಲೇ ಇದೆ. ಈ ಸೌಹಾರ್ದ ಸಹಕಾರಿ ಇವ್ರದ್ದೇ ಆಡಳಿತ ಇದೆ. ಚೇರ್ಮನ್ ಇವರು ಇರ್ತಾರೆ, ವೈಸ್ ಚೇರ್ಮನ್ ಇವರು ಇರ್ತಾರೆ, ನಿರ್ದೇಶಕ ಮಂಡಳಿ ಇವರೇ ಇರ್ತಾರೆ. ಯಾವ ರೀತಿ ಅಪೆಕ್ಸ್ ಬ್ಯಾಂಕ್ದಿಂದ DCC ಬ್ಯಾಂಕ್ ನೀಡಿದೆ, ಅದೇ ರೀತಿ ಇಲ್ಲಿ ಸೌಹಾರ್ದದಲ್ಲಿ ಇವರೇ ಇದ್ದಾರೆ. ಚೆಕ್ ಮಾಡೋರು ಇವರೇ, ತಪಾಸಣೆ ಕಳ್ಸೋರೇ, CA ರಿಪೋರ್ಟ್ ಎಡಿಟ್ ಮಾಡಿ ಅನ್ನೋರು ಇವರೇ. ಅದರ ಚಿಕ್ಕವ್ರು ಸಿಕ್ಕಾಕೊಳ್ತಾರೆ. ಪಾಪ 200 ಕೋಟಿ ಸಿಕ್ಕಿತ್ತು. ಅದು ತಮಗೆಲ್ಲ ಸಂಗೊಳ್ಳಿ ರಾಯಣ್ಣ, ಆನಂದಪ್ಪಗಳವ್ರದ್ದು ಜೈಲಿಗೆ ಹೋಗಿ ಬಂದರು. ಇನ್ನೂ ಕೂಡ 2,000 ಮೇಲೆ ಕೇಸುಗಳಿವೆ. ದಿನಾಲೂ ಕೋಟಿಗೆ ಅಲ್ದಾಡ್ತಾ ಇದ್ದಾರೆ, ಬೆಳಗಾವದಲ್ಲಿದ್ದಾರೆ. RR ಪಾಟೀಲ 80 ಕೋಟಿಗಿಂತಲೂ ಹೆಚ್ಚಿರಲಿಲ್ಲ. ಅವ್ರು 10-15 ಪ್ಲಾಟ್ ಕೊಟ್ಟಿದ್ರೆ ಮುಗಿದೋತ್ತು. ಅವ್ರನ್ನೂ ಕೂಡ 2 ಸಲ ಹಾಕಿದ್ರಿ ನೀವು. ಆದರೆ ಅದೇ ಸಾಧನ ಅವರ 600 ಕೋಟಿ ಅಲ್ಲ, 800 ಕೋಟಿ ಹೊರಗೆ ಬಂದಿದೆ. 600 ಕೋಟಿ ಅಪರಾಧ ಅಂದರೆ ಅದರಲ್ಲಿ 200 ಕೋಟಿ ಇವರೇ ತೆಗೆದುಕೊಂಡಿದ್ದಾರೆ. ಯಾರು? ಸಾಧನ ಅವ್ರು ಧಾರವಾಡದಲ್ಲಿ ಪ್ಲಾಟ್ ಹಾಕಲಿಕ್ಕೆ. ಇನ್ನು 400 ಕೋಟಿ ಕಿರಣ್ ಸಾಧನ ಅವ್ರ ಹೆಸರ ಮೇಲೆ. ಯಾಕಂದರೆ ಹೇಳೋರಿಲ್ಲ, ಕೇಳೋರಿಲ್ಲ. ಇವ್ರದ್ದೇ 123 ಸಂಸ್ಥೆಗಳಲ್ಲಿ ಎಲ್ಲವೂ ಬಂದು ಬಿದ್ದೇವೆ. CBI ಎನ್ಕ್ವೈರಿ ನಡೀತಾ ಇದೆ. ಆದರೆ ಇವ್ರಿಗೇನು ಕೇಸ್ ಹಾಕಿಲ್ಲಲ್ಲ, ಸುಮ್ಮನೆ ಒಂದು ನಾಮಕಾವಸ್ಥೆ ಕೇಸ್ ಹಾಕಿದ್ದಾರೆ. ಯಾಕಂದರೆ ರಾಜಕಾರಣಿ, ಕಾಂಗ್ರೆಸ್ ರಾಜಕಾರಣಿಗಳು ತಮ್ಮ ಮನುಷ್ಯದಿಂದ ಬಚಾವ್ ಮಾಡ್ಕೊಳ್ತಾಯಿದ್ದಾರೆ. ಆನಂದಪ್ಪಗಳಿಗೆ ಯಾರೂ ಇರಲಿಲ್ಲ, RR ಪಾಟೀಲ್ ಯಾರೂ ಇರಲಿಲ್ಲ. ಹಂಗೆ ಯಾರ್ಯಾರು ಇರೋದಿಲ್ಲ ಅವರನ್ನು ಒಳಗೆ ಹಾಕ್ತಾರೆ. ಮತ್ತು ಕಾನೂನು ಸುವ್ಯವಸ್ಥೆ ನಾವು ಕಾಪಾಡ್ತೇವೆ ಅಂತ ಕೋಆಪರೇಟಿವ್ ಸೊಸೈಟಿ ಡೈರೆಕ್ಟ್ರುಗಳು, ಜಾಯಿಂಟ್ ಡೈರೆಕ್ಟ್ರುಗಳು ಹೇಳ್ತಾ ಇದ್ದಾರೆ. ಇನ್ನು ಇವ್ರ ಮಕ್ಕಳು ವಿದೇಶದಲ್ಲಿ ಓದ್ತಾರೆ. ಅದರ ಸ್ವದೇಶಿ ಸಂಸ್ಕಾರದ ಬಗ್ಗೆ ಭಾಷಣದ ಮೇಲೆ ಭಾಷಣ ಮಾಡ್ತಾರೆ. ಇನ್ನು ಪ್ರಭಾಕರ್ ಕೋರೆ ಇಷ್ಟೊಂದು ದುಡ್ಡು ಎಲ್ಲಿ ಇಡೋದಪ್ಪ ಅಂತಂದ್ರೆ ಅವ್ರಿಗೊಂದು ಐಡಿಯಾ ಕೊಡ್ತಾನೆ. ಯಾರು? HB ರಾಜಶೇಖರ್ ಅಂತವರು. ಏನು ಡೈಮಂಡದಲ್ಲಿ ನೀವು ದುಡ್ಡನ್ನು ಹೂಡ್ರಿ ಅಂತ. ಅಂದರೆ ಡೈಮಂಡ್ ಲೈಸೆನ್ಸ್ ಭಾರತದಲ್ಲಿ ತೆಗಿಬೇಕಾಗಿತ್ತು ಲೈಸೆನ್ಸ್. ಇದು ಭಾರತದಲ್ಲಿ ತೆಗಿಲಿಲ್ಲ ಅವರು. ಅಮೇರಿಕಾದಲ್ಲಿ ಒಂದು 10x10 ರೂಮ್ ಮಾಡಿ ಅಲ್ಲಿ ಹೆಸರು ತೋರಿಸ್ಯಾರೆ. ಏನು ಡೈಮಂಡ್ ಬಿಸ್ನೆಸ್, ದಿಯಾ ಡೈಮಂಡ್ಸ್ ಅಂತ. ಇದು ಪ್ರೀತಿ ಆರಾಧ್ಯ ಅವ್ರ ಕಡೆ ಇದೆ. ದೀಪ್ತಿ ಆರಾಧ್ಯ ಅವ್ರ ಹೆಸರು ಮೇಲಿದೆ. ಅಲ್ಲಿ 1,000 ಕೋಟಿ ಇದೆ. ಅಂದ್ರೆ ಇವರು
ತೋರಿಸೋದೊಂದು ಮಾಡೋದೊಂದು, ಇದು ಸಾರ್ವಜನಿಕರಿಗೆ ಗೊತ್ತಾಗಬೇಕಂತ ನಾವು ಈ ವಿಡಿಯೋ ಮಾಡಿದೆ. ಎಲ್ಲರಿಗೂ ಗೊತ್ತಿದೆ, ಆದರೆ ಮಾತಾಡೋಲ್ಲ, ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಾಗಬೇಕು. ದುಬೈದಲ್ಲಿ ಸ್ವಿಸ್ ಬ್ಯಾಂಕ್ದಲ್ಲಿ ಎಷ್ಟು ಜನರ ದುಡ್ಡಿದೆ? ಸಾಕಷ್ಟು ಜನರ ದುಡ್ಡಿದೆ. ಆ ಸ್ವಿಸ್ ಬ್ಯಾಂಕ್ದ ಇರೋದನ್ನೇ ಅಕ್ರಮ ಹಣವನ್ನು ಇಟ್ಕೊಳ್ಳಿಕ್ಕೆ. ಭಾರತದವ್ರು ಸಾಕಷ್ಟು ಜನ ಇದ್ದಾರೆ, ಕರ್ನಾಟಕದಲ್ಲಿ ಸಾಕಷ್ಟು ಜನ, ಬೆಳಗಾವಿ ಜಿಲ್ಲೆಯಲ್ಲೂ ಸಾಕಷ್ಟು ಜನ ಇದ್ದಾರೆ, ತಮಗೆ ಗೊತ್ತಿಲ್ಲ ಅಷ್ಟೇ. ಇನ್ನು ಮಲೇಷಿಯಾ, ಸಿಂಗಾಪುರ, ಪ್ರಭಾಕರ್ ಕೋರೆ ದುಡ್ಡು ಸಾಕಷ್ಟಿದೆ. ಅಲ್ಲೇ MBBS ಸೆಲೆಕ್ಷನ್ ಮಾಡ್ತಾರೆ, ಅಲ್ಲಿಂದ ಒಂದು ಚೀಟಿ ಕೊಟ್ಟು ಕಳಿಸ್ತಾರೆ, ಅಲ್ಲೇ ದುಡ್ಡು ಇಟ್ಟು ಬರ್ತಾರೆ, ಅಥವಾ ಡೈಮಂಡ್ ಕೊಡ್ತಾರೆ. ಒಟ್ಟಾರೆ ಇವರು MB ಪಾಟೀಲ BLD ಸಂಸ್ಥೆ ಅವ್ರು ದುರುಪಯೋಗ ಪಡಿಸ್ಕೊಂಡ್ರು, ಪ್ರಭಾಕರ್ ಕೋರೆ KLE ಸಂಸ್ಥೆಯನ್ನು ದುರುಪಯೋಗ ಪಡಿಸ್ಕೊಂಡ್ರು, ಶಾಮನೂರು ಶಿವಶಂಕರಪ್ಪ ಅವರು ತಮ್ಮ ಒಟ್ಟಾರೆ ಶಿಕ್ಷಣ ಸಂಸ್ಥೆಗಳು ಇವರೇ ಬೇಕು, MLA ಇವ್ರಿಗೆ ಬೇಕು, MP ಇವ್ರಿಗೆ ಬೇಕು, ಬೇನಾಮಿ ಹಣ ಇಡ್ಲಿಕ್ಕೆ ಒಂದು ಸಂಸ್ಥೆ ಬೇಕು, ಅದನ್ನೇ ಮಾಡ್ತಾಯಿದ್ದಾರೆ. ಇದನ್ನು ತಿಳಿಸ್ಬೇಕಾಗಿದ್ದು ತಿಳಿಸಿದ್ದೇವೆ. ಇನ್ನು ಮಹಾಂತೇಶ್ ಕೌಟಿಮಠ ಅವರು ಕೂಡ ತಮ್ಮ ಹೆಸರಿನಲ್ಲಿ ಕೋಆಪರೇಟಿವ್ ಸೊಸೈಟಿ ತೆಗೆದಾರೆ, ಜನರ ಕಲ್ಯಾಣಕ್ಕಾಗಿ. ಅಲ್ಲ 16-17 ತೆಗೆದಾರೆ. ಅಲ್ಲಿ ಯಾರೋ ಚೇರ್ಮನ್ ಇಡ್ತಾರೆ, ಸಿಕ್ಕರೆ ಅವನೇ ಸಿಕ್ಕೋದು. ಅಂದರೆ ಕಾನೂನು ಸುವ್ಯವಸ್ಥೆ ಕಾಪಾಡೋರು ಕಾನೂನು ಮುರಿತಾರೆ. RBI ರೂಲ್ಸ್ ರೆಗ್ಯುಲೇಷನ್ಸ್ ಯಾರು ಫಾಲೋ ಮಾಡ್ತಾರೆ? ಯಾರೂ ಮಾಡೋದಿಲ್ಲ. RBI ಹೇಳ್ತೈತೆ 500ಕ್ಕಿಂತ ಹೆಚ್ಚು ಡಿಪಾಸಿಟ್ ಬಂದು ಅದರ 1000 ತೊಗೋತಾರೆ, 2000 ಡಿಪಾಸಿಟ್ ತೊಗೋತಾರೆ. CD ಅಕೌಂಟ್ ಇದ್ದರೆ 5000 ತೊಗೋತಾರೆ. ಇನ್ನು DCC ಬ್ಯಾಂಕ್ ರೈತರ ಬ್ಯಾಂಕ್ ಇತ್ತು, ಮುರುಗೋಡ ಜನ ಅವರ ಆಶೀರ್ವಾದನ ಬೆಳೀತು. ಅಲ್ಲಿ ಯಾರ ಕೈಯಾಗಿದೆ? ಇದೇ ರಾಜಕಾರಣ ಕೈಯಲ್ಲಿ ಲೂಟಿ ಮಾಡೋರು ಇವರೇ. ಮತ್ತು ಇವ್ರಿಗೆ ಕಾನೂನು ರಕ್ಷಣೆ ಆದಮೇಲೆ ಮತ್ತು ಗನ್ಮ್ಯಾನ್ ಬೇರೆ. ಈಗ ಮುತಾಲಿಕ್ ಏನು ಸೇವೆ ಮಾಡಿದ್ದಾನೆ? ಪ್ರಮೋದ್ ಮುತಾಲಿಕ್ ಗನ್ಮ್ಯಾನ್ ಇಟ್ಟಿದ್ದಾರೆ. ಒಬ್ಬ ಗನ್ಮ್ಯಾನ್ ಯಾವುದಕ್ಕೆ ಬೇಕು ಅಂದರೆ ದುಷ್ಟರಿಗೆ ಈ ದೇಶದಲ್ಲಿ ಗನ್ಮ್ಯಾನ್ ವ್ಯವಸ್ಥೆ ಇದೆ. ನಂತರ ಶಿಷ್ಟರಿಗೆ, ಒಳ್ಳೆಯವರಿಗೆ, ಚಿಂತಕರಿಗೆ, ಜ್ಞಾನಿಗಳಿಗೆ ಏನೂ ಇಲ್ಲ, ಸುರಕ್ಷತೆಯೂ ಇಲ್ಲ. ನಿಷ್ಠಾವಂತ ಪತ್ರಕರ್ತರು ಕೂಡ ಸುರಕ್ಷತೆಯೂ ಇಲ್ಲ. ಈ ರೀತಿ ದೇಶ ನಡೆದಿದೆ. ಅಂದರೆ ಲೂಟಿಕೋರ ಕೈಯಲ್ಲಿ ದೇಶ ಸುರಕ್ಷಿತ ಹೇಗೆ ಸಾಧ್ಯ? ಕೋಪ್ ಸೊಸೈಟಿ ಆಗಲಿ, ಸೌಹಾರ್ದ ಸೊಸೈಟಿ ಆಗಲಿ, ಅಥವಾ ಹಾಲೆಂಡ್ ಡೈರಿ, KMF ಅಲ್ಲಿ ಲೂಟಿ ನಡೆದಿದೆ. ಅದು ಅಲ್ಲದೆ ಇಲ್ಲಿ ಇರಾನ್ನ ಕಡಾಡಿ ಮನೆ ಸಿಕ್ಕಾಕೊಂಡಿದ್ದಾರೆ. ಅದೇನು 20 ಕೋಟಿ ಡಿಪಾಸಿಟ್ ಇಡಬೇಕಾಗಿತ್ತು. ಆ ಡಿಪಾಸಿಟ್ ಹಣವನ್ನು ತಮ್ಮ ಸ್ವಂತಕ್ಕಾಗಿ ಬಳಸಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾಯಿದೆ. ಅದು ಕೂಡ ಎನ್ಕ್ವೈರಿ ಆಗಬೇಕು. ಅವರು ಬಚಾವಾಗ್ತಾರೆ, ಯಾಕಂದ್ರೆ ಅವರು MP. ನಂತರ ಮಹಂತೇಶ್ ಕೌಟಿಮಠ BJP, ಅವರು ಬಚಾವಾಗ್ತಾರೆ. ಒಟ್ಟಾರೆ ಸಾರ್ವಜನಿಕರಿಗೆ ಸ್ಪಷ್ಟವಾದಂಥ ಮಾಹಿತಿಯನ್ನು ನಾವು ತಿಳಿಸಿದ್ದೇವೆ. ಇನ್ನು ಇವತ್ತು 16ನೇ ದೇಶದ 16ನೇ ಜನಗಣತಿ ಇದೆ. SC ಅಲ್ಲಿ ನೀವು ಹೋಗಬೇಕಾಗಿಲ್ಲ, ಜನಗಣತಿಗೆ ಹೋಗಬೇಕಾಗಿಲ್ಲ. ಆನ್ಲೈನ್ ಮೇಲೆ ನೀವು ಅದನ್ನು ನೋಂದಣಿ ಮಾಡೋದು. 33 ಪ್ರಶ್ನೆಗಳನ್ನ ಕೇಳ್ತಾರೆ. ಅದು ಪೂರ್ಣಗೊಂಡ ನಂತರ, ಪ್ರಶ್ನೆಗಳ ಪೂರ್ಣಗೊಂಡ ನಂತರ ನಿಮಗೊಂದು ಏನು ಮಾಡ್ತಾರೆ, ಒಂದು ಗುರುತಿನ ಸಂಖ್ಯೆ ಕೊಡ್ತಾರೆ. ಇದು ಆನ್ಲೈನ್ನಲ್ಲಿ ಕೂಡ ನೀವು ನೋಂದಣಿಯನ್ನು ಮಾಡ್ಬೋದು, ಜನಗಣತಿಯನ್ನು ಪೂರ್ಣಗೊಳಿಸ್ಬೋದು. ಅದರ ಹೆಸರು ಹೇಳಿದ್ರೆ SC.census CNSUS.government.in. ಇಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ ಕೊಟ್ಟು ಲಾಗಿನ್ ಮಾಡಿದರೆ ನಿಮ್ಮದು ಒಂದು ವಿಶಿಷ್ಟ ಸಂಖ್ಯೆ ಬಂದೇ ಬರ್ತದೆ. ನಾಳೆ ಮತ್ತು ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಚವಾಗಲಿ. ನಮಸ್ಕಾರ.